ನಮ್ಮ ಅನುಭವ ಇಲ್ಲದೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಏನು ಹೇಳೋಕೆ ಹೋಗ್ಬಾರ್ದು. ನಾವು ಫಸ್ಟು ನಾವು ಅನುಭವ ತಗೋಬೇಕು, ಅನುಭವ ತಗೊಂಡು ಮಾಡಬೇಕು. ಇವಾಗ ಬಂದು ಇವತ್ತಿನ ಫ್ಯೂಚರ್ ಸಿಕ್ಕಾಪಟ್ಟೆ ಹಾಳಾಗೋಗ್ಬಿಟ್ಟಿದೆ ಹಾಲಿನ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ. PV380 ಅಂತ ಅದನ್ನು ಚೆಕ್ ಮಾಡೋಕ್ಕೆ ಅಂತ ನಾನು ಒಂದು 100 ಕೋಳಿ ತಂದೆ ಫಸ್ಟು. ಇವಾಗ 100 ಕೋಳಿಲಿ ಪ್ರೊಸೆಸಿಂಗ್ ಚೆನ್ನಾಗಿದೆ, ನನಗೆ ಮೊಟ್ಟೆಗೆ ಸಪ್ಲೈ ಚೆನ್ನಾಗಿದೆ. ಹಂಗಾಗಿ ಈಗ ಅದನ್ನೇ ಜಾಸ್ತಿ ಮಾಡಬೇಕು ಅಂತ ಪ್ಲಾನಲ್ಲಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಸುಮಂತ್ ಅಂತ, ಬಂದು ದುದ್ದ ಹೋಬಳಿ, ಹಾಸನ ತಾಲೂಕು, ಹಾಸನ ಡಿಸ್ಟಿಕ್ಕು. ಫಸ್ಟ್ ಬಂದು ಕೋಳಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ತಂದಿದ್ದೆ ಫಸ್ಟ್ ಕೋಳಿ BV380 ಅಂತ. ಅದನ್ನ ಚೆಕ್ ಮಾಡೋಕ್ಕೆ ಅಂತ ನಾನು ಒಂದು 100 ಕೋಳಿ ತಂದೆ ಫಸ್ಟು. ಇವಾಗ 100 ಕೋಳಿಲಿ ಪ್ರೊಸೆಸಿಂಗ್ ಚೆನ್ನಾಗಿದೆ, ನನಗೆ ಮೊಟ್ಟೆಗೆ ಸಪ್ಲೈ ಚೆನ್ನಾಗಿದೆ. ಹಂಗಾಗಿ ಈಗ ಅದನ್ನೇ ಜಾಸ್ತಿ ಮಾಡಬೇಕು ಅಂತ ಪ್ಲಾನಲ್ಲಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆನೇ ಎಲ್ಲಾನು ಮಾಡ್ಕೊಂಡು ಹಿಂಗೆ ಆಡುಗಳು, ಆಡು ಮರಿಗಳು, ಈಗ ನೋಡಿ ಒಂದು ಆಡು ತಂದಿದ್ದೆ, 3 ಮರಿ ಹಾಕಿದೆ. ನನಗಿದು ಬೆನಿಫಿಟ್ ಆಯಿತು. ಒಂದು ಮರಿಗೆ ಹೆಚ್ಚು ಕಮ್ಮಿ ನಾನು ಒಂದು 9,000 ರಿಂದ 10,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ. ಈಗ 3 ಮರಿ ಹಾಕಿದೆ, ಒಂದು 5,000-6,000 ರೂಪಾಯಿ ಅಂದ್ರೂ 3 ತಿಂಗಳಿಗೆ ವರ್ಕೌಟ್ ಆಯಿತು. ಮರಿದು ಅದ್ರದ್ದು ಉಳ್ಕತ್ತು. ಆ ಥರ ಪ್ರಾಫಿಟ್ ಮಾಡ್ತಾ ಇದ್ದೀವಿ. BV380 ಅಂದರೆ 365 ದಿವಸನೂ ಮೊಟ್ಟೆ ಕೊಡುತ್ತೆ ಅಂತ BV380 ಅಂತ ಇದು ಮಾಡಿರ್ತಾರೆ. ಇದು ಬಂದು ಜರ್ಮನಿಯಿಂದ ಎಕ್ಸ್ಪೋರ್ಟ್ ಆಗಿ ಇಲ್ಲಿ ಪ್ರಮೋಷನ್ ಆಗಿ ಬಂದಿರೋಂಥದ್ದು. ಕೇರಳದಿಂದ ಬೆಂಗಳೂರಿಂದ ಡಿಸ್ಟ್ರಿಬ್ಯೂಟ್ ಇದು ಮಾಡ್ತಾರೆ. ಇದು ಬಂದು BV380 ಅಂತ. ನಮಗೆ ಹೆಚ್ಚು ಕಮ್ಮಿ ಇಷ್ಟು ಇದರಲ್ಲಿ 100 ಕೋಳಿ ಇದೆ. 100 ಕೋಳಿಲಿ 95% ನಮಗೆ ಈಲ್ಡಿಂಗ್ ಸಿಗುತ್ತೆ. ಮೊಟ್ಟೆ ಡೈಲಿ ಮೊಟ್ಟೆ 95% ಮೊಟ್ಟೆ ಸಿಕ್ಕೇ 85ಇಂದ 90ವರೆಗೂ 90-95ವರೆಗೂ ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಎಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಾ? ಮೊಟ್ಟೆ ಎಲ್ಲ ಮಾರ್ಕೆಟಿಂಗ್ ನಾವು ಲೋಕಲ್ ಮಾರ್ಕೆಟಿಂಗಲ್ಲಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹೊರಗಡೆ ಎಕ್ಸ್ಪೋರ್ಟಿಂಗ್ ಕಮ್ಮಿ ಇರೋದ್ರಿಂದ ಹೊರಗಡೆ ಇದು ಮಾಡ್ತಾ ಇಲ್ಲ. ನಾವು ಜಾಸ್ತಿ ಹೆಚ್ಚು ಮಾಡ್ಕೊಂಡು ಆಮೇಲೆ ಜಾಸ್ತಿ ಎಕ್ಸ್ಪೋರ್ಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಲೋಕಲ್ ಮಾರ್ಕೆಟಲ್ಲಿ ಮೊಟ್ಟೆ ಎಲ್ಲ ತಗೋತಾ ಇದ್ದಾರೆ. ಚೆನ್ನಾಗಿ ಓಡ್ತದೆ. ಅಂದರೆ ನಾವು ಪ್ರಮೋಷನ್ ಮಾಡಬೇಕು. ನಾವು ಬೆಳೆದ್ಬಿಟ್ಟು ನಾವು ಪ್ರಮೋಷನ್ ಮಾಡಲಿಲ್ಲ ಅಂದರೆ ಅದು ಇದಾಗುತ್ತೆ. ನಾಟಿ ಮೊಟ್ಟೆಗೆ ಯಾವತ್ತಿರೋ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಈಗ ಫಾರಮ್ ಕೋಳಿ ಮೊಟ್ಟೆಗೆ 8 ರೂಪಾಯಿ 9 ರೂಪಾಯಿವರೆಗೂ ತಗೋತಾ ಇದ್ದಾರೆ ಜನ. ಅಂಥದ್ರಲ್ಲಿ ಈ ಮೊಟ್ಟೆ ನಾಟಿ ಆರ್ಗ್ಯಾನಿಕ್ ಮೊಟ್ಟೆದು ಇದು ಆರ್ಗ್ಯಾನಿಕ್ ಮೊಟ್ಟೆಯಲ್ಲಿ ವರ್ಕೌಟ್ ಆಗುತ್ತೆ. ಹಂಗಾಗಿ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ. ಹಂಗಾಗಿ ಇದನ್ನು ಯೂರಿಯಾ ಕಂಟೆಂಟ್ ಇರೋದಿಲ್ಲ. ಇದು ಫಾರಮ್ ಕೋಳಿ ಮೊಟ್ಟೆಗೆ ಹೋದರೆ ಯೂರಿಯಾ ಕಂಟೆಂಟ್ ಇರುತ್ತೆ, ಇದರಲ್ಲಿ ಯೂರಿಯಾ ಕಂಟೆಂಟ್ ಕಮ್ಮಿ ಇರುತ್ತೆ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ಮೊಟ್ಟೆ ಎಲ್ಲ ಏನು ಪ್ರೈಸ್ ಮಾಡ್ತೀರಾ? ನಾವು 10 ರೂಪಾಯಿ ಮಾರ್ತೀವಿ. ಲೋಕಲ್ ಅಂದರೆ ಜಾಸ್ತಿ ತಗೊಂಡ್ರೆ ಕ್ರೇಟ್ ಗಟ್ಟಲೆ ತಗೊಂಡ್ರೆ 10 ರೂಪಾಯಿ ಮಾರ್ತೀವಿ. ಸಿಂಗಲ್ ಪೀಸ್ ತಗೊಂಡ್ರೆ 12 ರೂಪಾಯಿ ಮಾರ್ತೀವಿ. ಆ ಥರ ಮಾರ್ತೀವಿ. ಇಲ್ಲಿಗೆ ಬಂದು ತಗೋತಾರೆ? ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ಕೆಲವು ನಾವು ಸಪ್ಲೈ ಕೊಡ್ತೀವಿ. ಇಲ್ಲೇ ಬಂದು ನಮ್ಮ ಶೆಡ್ಡಲ್ಲೇ ಬಂದು ಇಲ್ಲಿ ಅಕ್ಕಪಕ್ಕದವರೆಲ್ಲ ತಗೋತಾರೆ. ವರ್ಕ್ ಆಗ್ತಾಯಿದೆ. ಕೋಳಿ ಎಲ್ಲಿಂದ ತರಿಸಿ? ಕೋಳಿ ಬಂದು ನಾನು ದಾವಣಗೆರೆಯಿಂದ ತರಿಸಿದ್ದು. ನನಗೆ ಬಂದು ಅಂದರೆ ದಾವಣಗೆರೆ ಏಜೆಂಟ್ರು ಬಂದಿದ್ದು. ಅವ್ರು ಬಂದು ಮೆಶ್ಶು ಕೋಳಿ ಎಲ್ಲ ಅವರೇ ರೆಡಿ ಮಾಡಿ ಇದು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಅವ್ರ ಕಡೆಯಿಂದ ತರಿಸಿದ್ದೀನಿ. ಕೋಳಿ ಸ್ಟಾರ್ಟ್ ಮಾಡಿ ನಾನು ಒಂದು ಫೆಬ್ರವರಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿವರೆಗೂ ಸಕ್ಸಸ್ ಆಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಈಗ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದೀನಿ. ಒಂದು 250-300ವರೆಗೂ ಮಾಡುವ ಅಂತ ಪ್ಲಾನಲ್ಲಿ ಇದ್ದೀನಿ. ಇದೇ ಫಸ್ಟ್ನೇ ಬ್ಯಾಚ್? ತಂದಾಗ್ಲಿಂದ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತಾ? ಇಲ್ಲ ತಂದೊಂದು ವಾರ ಆದ ತಕ್ಷಣ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 365 ದಿವಸನೂ ಮೊಟ್ಟೆ ಕೊಡುತ್ತೆ. ಕೋಳಿ ಏನು ಪ್ರೈಸಲ್ಲಿ? ಕೋಳಿ ಪ್ರೈಸ್ ಬಂದು ಒಂದಕ್ಕೆ 450 ರೂಪೀಸ್ ಬೀಳುತ್ತೆ. ಮತ್ತೆ ನಾವು ಕೋಳಿ ಮಾರಿದ್ರು ಅದೇ ರೇಟಲ್ಲಿ ಮಾರ್ಬೋದು. 300 ರೂಪಾಯಿ, 200 ರೂಪಾಯಿ, 350 ರೂಪಾಯಿ. ಅಂದರೆ ಬಲ್ಕಲ್ಲಿ ಸಿಂಗಲ್ ಕೊಟ್ಟರೆ ಜಾಸ್ತಿ ಮಾರ್ಬೋದು. ನಾವು ಕೋಳಿ ಅಂಗಡಿ ಕೊಟ್ಟರೆ ಕಮ್ಮಿ ತಗೋತಾರೆ. ಅವರು ಲಾಭ ಮಾಡ್ಬೇಕಲ್ವಾ, ಹಂಗಾಗಿ ಕಮ್ಮಿ ತಗೋತಾರೆ. ಕೆಜಿ ಲೆಕ್ಕ ಕೊಡ್ತೀವಿ? ಕೆಜಿ ಲೆಕ್ಕ ಹೋಗುತ್ತೆ. ನೀವು ಕೆಜಿ ಲೆಕ್ಕ ಇಲ್ಲ, ನಾವು ಕೆಜಿ ಲೆಕ್ಕ ತರಲ್ಲ, ನಾವು ಪೀಸ್ ಲೆಕ್ಕ ತಂದಿರ್ತೀವಿ. ಕೊಡ್ಬೇಕಾದ್ರೆ ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ. ಯಾಕಂದ್ರೆ ಇವಾಗ ನಾವು ಫೀಡ್ ತಿನ್ಸಿರ್ತೀವಿ, ಅದು ದಪ್ಪ ಆಗಿರುತ್ತೆ. ನಾವು ಈಗ ಹೆಚ್ಚು ಕಮ್ಮಿ ನಾವು ತಂದಾಗ 1 kg 200 ಗ್ರಾಮು, 1 kg 300 ಗ್ರಾಮ್ ಇರುತ್ತೆ. ಇವಾಗ ಬಂದು ನಾವು ಲಾಸ್ಟ್ 1 ವರ್ಷ ಆಗೋಷ್ಟರಲ್ಲಿ 3-3.5 kg ಬಂದಿರುತ್ತೆ. ಫೀಡ್ ಜಾಸ್ತಿ ತಿಂತಾ ಇರುತ್ತೆ. ಹಂಗಾಗಿ ಅದು ವರ್ತ್ ಆಗುತ್ತೆ. ಈಗ ಬಟ್ ಮಟನ್ ಸೂಪರ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಇದು ಬಂದಿದೆ, ನಮಗೆ ಫೀಡ್ಬ್ಯಾಕ್ ಬಂದಿದೆ. ತಿಂದಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೊಟ್ಟೆ ಕೋಳಿ ಸಕ್ಕತ್ತಾಗಿರುತ್ತೆ ಮಟನ್ ಅಂತ. ಫುಡ್ ಎಲ್ಲ ಯಾವ ರೀತಿ? ಫುಡ್ಡೆಲ್ಲ ಅವರು ರೆಫರ್ ಮಾಡಿದ್ದಾರೆ. ಆ ರೆಫರ್ ಏನು ಮಾಡಿದ್ದಾರೆ ಅದೇ ಫುಡ್ಡನ್ನು ಕೊಡ್ತಾಯಿದ್ದಾರೆ. ಇದು ಒಂದಕ್ಕೆ 120 ಗ್ರಾಮು ಫುಡ್ ಕೊಡ್ತೀವಿ ಡೈಲಿ. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ 120 ಗ್ರಾಮು. ಅಲ್ಲಿಗೆ ನಮಗೆ 100 ಕೋಳಿಗೆ ಒಂದು 6 kg 6.5 kg ಕೊಡ್ತೀವಿ ಡೈಲಿ. ಒಂದು 12 kg ಕೊಡ್ತೀವಿ ಡೈಲಿ, ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ. ಕೋಳಿ ಬಿಟ್ಟರೆ ಇನ್ನು ಬೇರೆ ಈ ಕೋಳಿ ಬಿಟ್ಟರೆ, ಮೊಟ್ಟೆ ಕೋಳಿ ಬಿಟ್ಟರೆ ನಾಟಿ ಕೋಳಿ ಮಾಡಿದ್ದೀವಿ. ನಾಟಿ ಕೋಳಿಲಿ ನಾವೇ ಚೋರಿ ಮಾಡ್ತಾಯಿದ್ದೀವಿ ಜಾಸ್ತಿ. ಈಗ ದುಡ್ಡು ನಾವು ಕೋಳಿ ತರಕ್ಕೆ ಹೋದರೆ, 3 ತಿಂಗಳು ಕೋಳಿ ತರಕ್ಕೆ ಹೋದರೆ ರೇಟ್ ಜಾಸ್ತಿ ಹೇಳ್ತಾರೆ. ಬೇಡ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ, ನಾವೇ ಚೋರಿ ಜಾಸ್ತಿ ಮಾಡ್ತಾಯಿದ್ದೀವಿ. ಒಂದು 10 ಕೋಳಿ ತಂದಿದ್ದೆ. 10 ಕೋಳಿ ತಂದು ಇವಾಗ ಒಂದು 50 ರಿಂದ 60 ಕೋಳಿ ಮಾಡಿದ್ದೀವಿ, ಮರಿ ಮಾಡಿಸಿದ್ದೀವಿ. ಇವಾಗೆಲ್ಲ ಚೆನ್ನಾಗಿದೆ. 3 ತಿಂಗಳದ್ದು ಎಲ್ಲ ವ್ಯಾಕ್ಸಿನ್ ಎಲ್ಲನೂ ಮಾಡಿದ್ದೀವಿ.
ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದು ಬಿಟ್ಟರೆ ಇನ್ನು ಆಡು, ಮೇಕೆ, ಟಗರು ಇದೆ. ಟಗರು ಒಂದು 4 ಇದೆ. ಮಲ್ನಾಡು ಗಿಡ್ಡ ಇದೆ. ನಾವು ಮಲ್ನಾಡು ಗಿಡ್ಡ ಮಾಡಿದ ಉದ್ದೇಶ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ಗೋಸ್ಕರ ಮಲ್ನಾಡು ಗಿಡ್ಡ ತಂದಿದ್ವಿ. ಮಲ್ನಾಡು ಗಿಡ್ಡ ನಮ್ಮ ಮನೆ ಹಾಲು, ನಮ್ಮ ಮಕ್ಕಳಿಗೆ ಹಾಲಿಗೋಸ್ಕರ ಮಲ್ನಾಡು ಗಿಡ್ಡ ತಂದ್ವಿ. ಗಿರ್ ತರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಂದು ಅಭಿಯಾನದಲ್ಲಿ ಮಲ್ನಾಡು ಗಿಡ್ಡದ ಅಭಿಯಾನ ಅಂತ ಒಂದಿದೆ, ಮಲೆನಾಡು ಗಿಡ್ಡ ಸಂರಕ್ಷಣಾ ಅಂತ ಹೇಳ್ಬಿಟ್ಟು ಅಭಿಯಾನ ಇದೆ. ಆ ಅಭಿಯಾನದಲ್ಲಿ ನಾವು ಮೆಂಬರ್ ಆಗಿದ್ದೀವಿ. ಇದ್ರ ಕಡೆಯಿಂದ ಅಕ್ಷಯ ಆಳ್ವ ಅಂತ ಹೇಳಿ ಇವರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅವ್ರ ಕಡೆಯಿಂದ ನಮಗೆ ಮಲ್ನಾಡು ಗಿಡ್ಡ ಕಳ್ಸಿಕೊಟ್ಟಿದ್ರು. ನಾವು ಹಾಲಿಗೋಸ್ಕರ ಮಲ್ನಾಡು ಗಿಡ್ಡ ಇಟ್ಕೊಂಡಿದ್ದೀವಿ. ಮಲ್ನಾಡು ಗಿಡ್ಡ ಎಲ್ಲಿಂದ ತಂದ್ರೆ? ನಮಗೆ ಬಂದು ಪುತ್ತೂರಿಂದ ಬಂತು. ನಮ್ಮ ಲೋಕಲಲ್ಲಿ ಎಲ್ಲೂ ಸಿಗಲ್ಲ ಮಲ್ನಾಡು ಗಿಡ್ಡ. ಅದು ಮಲ್ನಾಡಲ್ಲೇ ಫೇಮಸ್ ಮಲ್ನಾಡು ಗಿಡ್ಡ ಅಂತ, ಹಂಗಾಗಿ ಮಲ್ನಾಡಲ್ಲೇ ಸಿಗುತ್ತೆ. ಇದು ಬಂದು ಗೌರಿ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇಟ್ಕೊಂಡಿದ್ದೀನಿ ಇದನ್ನ. ಇನ್ನೊಂದು 7-8 ಇತ್ತು, ಬಟ್ ಎಲ್ಲ ಬೇರೆ ಬೇರೆ ನನ್ನ ಕಡೆಯಿಂದ ಒಂದು 15-20 ಜನಕ್ಕೆ ಬೇಕು ಅಂದವ್ರಿಗೆ ಎಲ್ಲರಿಗೂ ಕೊಡಿಸಿದ್ದೀನಿ. ಅವರು ಇಲ್ಲ ನನಗೆ ಮಲ್ನಾಡು ಗಿಡ್ಡ ಬೇಕು ಮನೆಗೆ ಹಾಲಿಗೆ ಅಂತ ಹೇಳಿದವ್ರಿಗೆಲ್ಲರಿಗೂ ಕೊಡಿಸಿದ್ದೀನಿ. ಅದು ಫ್ರೀಯಾಗಿ ಕೊಡ್ತಾರೆ ಅಭಿಯಾನದಲ್ಲಿ. ಬಟ್ ಗಾಡಿದು ಬಾಡಿಗೆ ಎಲ್ಲ ನಾವೇ ಹೋಗಿ ತಗೊಂಬಂದರೆ ಒಳ್ಳೆಯದಾಗುತ್ತೆ. ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು. ಫ್ಯಾಟು ಸಿಕ್ಕಾಪಟ್ಟೆ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ ಹಾಲು. ಇದು ಹಾಲು ಕುಡಿದ್ರೆ ಬೇರೆ ಹಾಲು ಕುಡಿಯೋಕೆ ಮನಸ್ಸೇ ಆಗಲ್ಲ. ಏನಕ್ಕೋಸ್ಕರ? ಅದು ಇದರಲ್ಲಿ ಫ್ಯಾಟ್ನೆಸ್ಸು, ಬಟ್ ಮತ್ತು ಇನ್ನೊಂದು ಇದರಲ್ಲಿ ಇದು ಜಾಸ್ತಿ ಇರುತ್ತೆ. ಈ ಭುಜ ಇದೆಯಲ್ಲ, ಇದು ಬಂದು ಸಿಕ್ಕಾಪಟ್ಟೆ ನಂದಿಕೇತು ಅಂತ ಹೇಳ್ತಾರೆ. ಸೂರ್ಯನ ಇದನ್ನು ಕಂಟ್ರೋಲ್ ಮಾಡಿ ಅದನ್ನು ತಗೊಂಡು ಅದರಿಂದ ಇದು ಮಾಡುತ್ತೆ ಅಂತ. ಇದರಿಂದ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಮಲ್ನಾಡು ಗಿಡ್ಡ ಇಟ್ಕೊಂಡಿದ್ದೀನಿ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾತ್ರ ಬೀಳುತ್ತೆ, ಬೇರೆ ಏನು ಇದಕ್ಕೇನು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಇದನ್ನು ಕೂಡ ಕಮ್ಮಿ ಆಗ್ತಾ ಇದೆ, ನಶಿಸಿ ಹೋಗಿದೆ ಆಲ್ರೆಡಿ. ಇದು ನಮ್ಮ ಕರ್ನಾಟಕದ ತಳಿ ಆಗಿರೋದಕ್ಕೆ ಇದನ್ನು ನಾವು ಪ್ರಮೋಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಪ್ರಮೋಷನ್ ಅಂದರೆ ನಾವೇನಿಲ್ಲ, ಪ್ರಮೋಷನ್ ಅಂದರೆ ನಮಗೆ ತೀರ ಬೇಕಾದವರು, ತೀರ ಕೇಳ್ದವರಿಗೆ ನಾವು ಸಾಕಿದ್ದೀವಿ. ಇನ್ನೊಬ್ರು ಸಾಕಿ ಅಂದರೆ ನಾವು ಅವರಿಗೂ ಕೂಡ ಸಾಕೋಕ್ಕೆ ಹೆಲ್ಪ್ ಮಾಡ್ತೀವಿ. ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವರು ಫುಲ್ ನಾಟಿ ದನಗಳನ್ನೇ ಮಾಡಿದ್ದಾರೆ. ಅವ್ರದ್ದು ಒಂದು 15 ಹಸುಗಳು, ಹೋರಿಕರುಗಳು ಎಲ್ಲ ಇದೆ, ಎಲ್ಲ ನಾಟಿನೇ ಇರೋದು. ನಾವು ಗೋಶಾಲೆ ಮಾಡಬೇಕು ಅಂತ ಪ್ಲಾನಲ್ಲಿ ಇದ್ದೀವಿ. ಬಟ್ ನೋಡಬೇಕು ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ. ಪ್ಲಾನಿಂಗ್ ಇದೆ ಮಾಡಬೇಕು ಅಂತ. ಬಟ್ ಸ್ವಲ್ಪ ನಮ್ಮ ಟೈಮ್ ಅಭಾವ ತುಂಬ ಇದೆ ನನಗೆ. ಇದರಲ್ಲಿ ಇದನ್ನು ನೋಡ್ಕೊಳ್ಳೋದಕ್ಕೆ ನಾನು ನಮ್ಮ ಫಾದರ್ ಇಬ್ಬರೇ ನೋಡೋದು. ಹಂಗಾಗಿ ಅಲ್ಲಿ ಅಂಗಡಿನೂ ನೋಡಬೇಕು, ಈ ಕಡೆ ಇದನ್ನು ನೋಡಬೇಕು. ಸ್ವಲ್ಪ ಬ್ಯುಸಿ ಇರ್ತೀನಿ. ಯಾವ ಫ್ರೀ ಆಗುತ್ತೆ ಆಗ ಮಾಡಬೇಕು ಅಂತ ಪ್ಲಾನ್ ಇದೆ. ಆದರೆ ಖಂಡಿತವಲ್ಲೂ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ ಖಂಡಿತವಲ್ಲೂ. ಈಗ ನಾನು ಈಗ HF ಹಸು ಆಗಿರ್ಬೋದು, ಯಾವ ಹಸುನೂ ಆಗಿರ್ಬೋದು, ನಾನು ಹಾಲು ಕುಡಿತಾ ಇದ್ದೆ ಮುಂಚೆ. ಬಟ್ ಅದು ನಮಗೆ ಗೊತ್ತಿರಲಿಲ್ಲ. ನಾಟಿ ದನಗಳದ್ದು ತುಂಬ ಒಳ್ಳೇದು ಅಂತ ಗೊತ್ತು. ನಾನು ಸಣ್ಣ ಹುಡುಗ ಇದ್ದಾಗ ಬರೀ ಎಮ್ಮೆ ಹಾಲನ್ನೇ ಕುಡಿದಿರೋದು. ನಮ್ಮ ತಂದೆ ತಾಯಿಯವರು ಬರೀ ಎಮ್ಮೆ ಹಾಲನ್ನೇ ತರಿಸ್ತಿದ್ರು, ಇಲ್ಲೇ ಸಿಕ್ತಿತ್ತು ಊರಲ್ಲೇ. ಆ ಎಮ್ಮೆ ಹಾಲನ್ನೇ ಯೂಸ್ ಮಾಡ್ತಿದ್ವಿ. ಅದಕ್ಕೆ ಇವಾಗ ಬಂದು ಇವತ್ತಿನ ಫ್ಯೂಚರ್ ಸಿಕ್ಕಾಪಟ್ಟೆ ಹಾಳಾಗೋಗ್ಬಿಟ್ಟಿದೆ ಹಾಲಿನ ಇದರಲ್ಲಿ, ಡಿಪಾರ್ಟ್ಮೆಂಟಲ್ಲಿ ಹಾಲು ಸಿಕ್ಕಾಪಟ್ಟೆ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ನಾಟಿಯಲ್ಲಿ ಇದು ಮಾಡಿ ಅದನ್ನು ಸ್ವಲ್ಪ ಇದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಫ್ಯೂಚರಲ್ಲಿ ಮಕ್ಕಳಿಗೆ ಒಳ್ಳೇದಾಗಬೇಕು. ಫ್ಯೂಚರ್ ಇದು ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದು. ಮುಂದೆ ಯಾರಿಗಾರ ಆರ್ಗ್ಯಾನಿಕ್ ಬೆಳೆಯೋರಿಗೆ, ಆರ್ಗ್ಯಾನಿಕಲ್ಲಿ ಮಾಡೋರಿಗೆ ಏನಾರು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಖಂಡಿತವಲ್ಲೂ ಆರ್ಗ್ಯಾನಿಕ್ಕನ್ನು ನೀವು ಮಾಡದೇ ಆದರೆ, ನೀವು ಮಾಡೋದಲ್ಲದೆ ನಿಮ್ಮ ಜೊತೆ ಇನ್ನಿಬ್ಬರಿಗೆ ನೀವು ಮಾಡಿ ಬೇರೆಯವರಿಗೆ ತೋರಿಸ್ಕೊಡಿ. ಈಗ ನಾವು ಮಾಡಿದ್ದೀನಿ, ನಾನು ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಅನುಭವ ಇಲ್ಲದೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಏನು ಹೇಳೋಕೆ ಹೋಗ್ಬಾರ್ದು. ನಾವು ಅನುಭವ ತಗೋಬೇಕು, ಅನುಭವ ತಗೊಂಡು ಮಾಡಬೇಕು. ಫಸ್ಟ್ ಎರೆಹುಳು ಗೊಬ್ಬರ ಮಾಡಿದ್ವಿ ನಾವು ಮಲ್ನಾಡು ಗಿಡ್ಡದಲ್ಲಿ. ನೋಡಿ, ಎರೆಹುಳು ಗೊಬ್ಬರ ಮಾಡಿದ್ವಿ, ಎರೆಹುಳು ಗೊಬ್ಬರ ಹಾಕಿದ್ದೀವಿ. ಎರೆಹುಳು ಗೊಬ್ಬರದಿಂದ ಸಿಕ್ಕಾಪಟ್ಟೆ ಈಗ ನಮ್ಮ ಕೋಳಿಗಳು ತಿನ್ನುತ್ತೆ, ಅದರಿಂದ ಗೊಬ್ಬರ ಬರುತ್ತೆ. ಆ ಗೊಬ್ಬರನೇ ಹಾಕೋದು, ನಾವು ಬೇರೆ ಯಾವ ಗೊಬ್ಬರನೂ ಹಾಕೋದಿಲ್ಲ. ದನಿನ ಗೊಬ್ಬರನೂ ಸಮೇತ ನಾವು ಎರೆಹುಳು ಗೊಬ್ಬರ ಮಾಡಿಬಿಟ್ಟೆ ಹಾಕೋದು. ಈಗ ನೀವು ಜಂಕ್ ಫುಡ್ ತಿನ್ನಿ, ನ್ಯಾಚುರಲ್ ಫುಡ್ ತಿನ್ನಿ. ನಮ್ಮ ವ್ಯತ್ಯಾಸ ಹೆಂಗಿರುತ್ತೆ, ಜಂಕ್ ಫುಡ್ ಜಾಸ್ತಿ ತಿಂದರೆ ಏನಾಗುತ್ತೆ, ಹೊಟ್ಟೆ ಬರುತ್ತೆ, ಜೀರ್ಣ ಆಗಲ್ಲ, ಹಾಳಾಗುತ್ತೆ. ಅದು ಬೇಗ ನಮಗೆ ರಿಯಾಕ್ಷನ್ ಆಗುತ್ತೆ. ಅದೇ ನಾವು ಇದು ರಾಗಿ ಮುದ್ದೆ ತಿನ್ನಿ. ನಮ್ಮ ದೇವೇಗೌಡರು ಹಾಕಿದ್ದಾರೆ, ಇನ್ನೂ ರಾಗಿ ಮುದ್ದೆ ಬಸ್ಸಾರು ತಿನ್ನೋದಕ್ಕೆ ದೇವೇಗೌಡರು ಇನ್ನೂ 95 ವರ್ಷ ಆದರೂ ಇನ್ನೂ ಇರೋದು. ನಮ್ಮಷ್ಟು ಬರೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ಫುಡ್ಡಲ್ಲಿ ಎಲ್ಲ ಪ್ರತಿಯೊಂದು, ಈಗ ನೀವು ಯಾವುದಕ್ಕೆ ಹೋಗಿ ಕೆಮಿಕಲ್ ಇಲ್ಲದೆ ಯಾವ ಬೆಳೆನೂ ಕೂಡ ಇಲ್ಲ. ನಾವು ಸಣ್ಣ ಬೆಳೆ ಮೆಣಸಿಕಾಯಿಂದ ಹಿಡಿದು ಸಾಂಬಾರು ಸೊಪ್ಪಿಂದ ಹಿಡಿದು ಎಲ್ಲ ಬೆಳೆದು ಕೆಮಿಕಲ್ ಇಲ್ಲದೆ ಯಾವುದೇ ಕಾರಣಕ್ಕೂ ಏನೂ ಮಾಡೋದಿಲ್ಲ. ಕೆಮಿಕಲ್ ಮುಕ್ತ ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಮನೆ ಫಸ್ಟ್ ಮಾಡ್ಕೊಳ್ಳಿ. ನೀವು ಮಾರ್ಕೆಟು ಉದ್ದೇಶ ನೀವು ಏನಾರು ಮಾಡಿ, ಅದು ಬೇರೆ ಸಪ್ರೇಟ್ ಎಕ್ಸ್ಟ್ರಾ. ನೀವು ದುಡಿಯೋಕ್ಕೋಸ್ಕರ ಮಾಡಿದರೆ ಅದು ನಾವು ಏನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ವೈಯಕ್ತಿಕ. ನೀವು ಫಸ್ಟ್ ನಿಮ್ಮ ಮನೆಗೆ ಫಸ್ಟ್ ಯೂಸ್ ಮಾಡಿ, ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇನ್ನೂ ಜಾಸ್ತಿ ಮಾಡಿ. ಇನ್ನೂ ಇಬ್ಬರಿಗೆ ಹೇಳ್ಕೊಡಿ, ಈ ಥರ ಮಾಡಪ್ಪ, ಈ ಥರ ಚೆನ್ನಾಗಿ ಬರುತ್ತೆ ಅಂತ. ಆ ಥರ ಮಾಡಿ, ಆ ಥರ ಪ್ರಮೋಷನ್ ಮಾಡಿದಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ, ಬೇರೆಯವ್ರಿಗೆ ಒಳ್ಳೇದಾಗುತ್ತೆ.